ಬಂದಿರತಕ್ಕಂಥ ಜಿಲ್ಲಾಧ್ಯಕ್ಷರು ಒಂದೆರಡು ಮಾತಾಡ್ಬೇಕು ಅಂತೇಳಿ ಬೇಡ. ಲಕ್ಷ್ಮಣ್ ಅವರು ಎರಡು ಮಾತಾಡ್ತಾರೆ, ಆಮೇಲೆ ನಮ್ಮ ಅನಿಲ್ ಕುಮಾರ್ ಅವರು ಮಾತಾಡ್ತಾರೆ. ದಯವಿಟ್ಟು ಸಹಕರಿಸಬೇಕು ಅಂತ ಹೇಳಿ ವಿನಂತಿ ಮಾಡ್ತೀನಿ. ನಮ್ಮ ಲಕ್ಷ್ಮಣ್ ಅವರು, ಶಿವಣ್ಣ ಅವರು ಎರಡು ಮಾತಾಡ್ಬೇಕು ಅಂತ ಹೇಳಿ ವಿನಂತಿ ಮಾಡ್ತಾ ಇದ್ದೀನಿ. ಕೋಲಾರದಿಂದ ಬಂದಿದ್ದಾರೆ, ದಯವಿಟ್ಟು ಸಾವಧಾನವಾಗಿ ಎಲ್ಲ ಅಲ್ಲೇ ಕೂತು ಕೇಳಬೇಕು ಅಂತ ಮನವಿ ಮಾಡ್ತಾರೆ. ಮೊದಲನೇದಾಗಿ ನಮ್ಮ ಮಂಡ್ಯ ಜನತೆಗೆ, ಕೋಲಾರ ಜನತೆಯ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರೇ, ವೇದಿಕೆ ಮುಂಭಾಗದಲ್ಲಿರುವ ಎಲ್ಲ ನನ್ನ ದಲಿತ ಬಂಧುಗಳೇ, ಈ ದಿನ ನಮ್ಮ ವೆಂಕಟಗಿರಿಯವರು ಮಂಡ್ಯದಲ್ಲಿ ಬಹಳ ಉತ್ತಮವಾದಂತಹ ಕಾರ್ಯಕ್ರಮವನ್ನ ಏರ್ಪಡಿಸಿದ್ದಾರೆ. ಮೊದಲೇ ಅವರಿಗೆ ನಾನು ವೈಯಕ್ತಿಕವಾಗಿ ಧನ್ಯವಾದಗಳನ್ನ ಅರ್ಪಿಸುತ್ತಾ ಇದ್ದೀನಿ. ಬಂಧುಗಳೇ, ನಮ್ಮ ಮಂಡ್ಯ ಮತ್ತು ಕೋಲಾರ ಜಿಲ್ಲೆಯ ಅವಿಭಾಜ್ಯ ಏನು ಸಂಬಂಧಗಳಿವೆ. ನೀವು ಮಂಡ್ಯದಲ್ಲಿ ಸಕ್ಕರೆ ಮತ್ತು ಬೆಲ್ಲ ಕೊಡ್ತಾ ಇದ್ರಿ, ನಾವು ಕೋಲಾರದಲ್ಲಿ ಹಾಲು ಮತ್ತು ರೇಷ್ಮೆ ಕೊಡ್ತಾ ಇದ್ವಿ. ಈ ಎರಡು ಜಿಲ್ಲೆ ಇಡೀ ಭಾರತ ದೇಶದಲ್ಲಿ ಬಹಳ ಎತ್ತರವಾದಂತಹ ಜಿಲ್ಲೆಗಳು ಅಂತ ಹೇಳ್ಬೋದು. ಕಾರಣ ಈ ಎರಡು ಜಿಲ್ಲೆಗಳಿಂದ ಅನೇಕ ಕಡೆ ಇಡೀ ಪ್ರಪಂಚದಲ್ಲಿ ನಾವು ಕಾಫಿ, ಟೀ ಪ್ರತಿಯೊಂದು ಏನು ಕುಡಿಬೇಕಾದ ಸಾರ್ವಜನಿಕರು ಮಂಡ್ಯದಿಂದ ಹೋಗ್ಬೇಕು. ಅದೇ ರೀತಿಯಾಗಿ ಹಾಲು ಮತ್ತು ರೇಷ್ಮೆ ಕೋಲಾರ ಜಿಲ್ಲೆಯಿಂದ ಹೋಗ್ಬೇಕು. ಈ ಎರಡು ಜಿಲ್ಲೆಗಳು ಬಹಳ ಎತ್ತರವಾದಂತಹ ಜಿಲ್ಲೆಗಳು ಅಂತ ಹೇಳಿ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀವಿ. ಜವಾಬ್ದಾರಿ ಎಲ್ಲರೂ ಆಗಲಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊತಾ ಈ ನನ್ನ ಸಂವಿಧಾನ ಕುರಿತಂತ ಭಾಷಣವನ್ನು ಮುಗಿಸ್ತಿದ್ದೀನಿ. ಇವತ್ತು ಜಿಲ್ಲಾಧಿಕಾರಿಗಳು ನಮ್ಮ ಸಭೆ ಬಂದಿದ್ದಾರೆ. ಅವ್ರ ಮುಂದೆ ನಮ್ಮ ವೆಂಕಟಗಿರಿಯವರು ಒಂದು ಮನೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅವ್ರ ಮನೆಯನ್ನು ನಾವು ಸ್ವೀಕರಿಸೋಣ ಅಂತ ಹೇಳಿ ಸರ್. ನಮ್ಮ ಆಹ್ವಾನ ರಾಜ್ಯ ಸರ್ಕಾರಗಳಿಗೆ ಕೊಡಬೇಕಾಗಿರುವ ಮನವಿ ಪತ್ರವನ್ನ ಕೊಡ್ಲಿಕ್ಕೆ ನಾವು ಇಲ್ಲಿ ನಮ್ಮಲ್ಲಿ ಬಂದಿದ್ದಾರೆ. ಅವರಿಗೆ ವಿಶೇಷವಾಗಿ ನಾನು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಆತ್ಮೀಯರೇ, ಇದು ಎರಡು ಮನವಿ, ಎರಡು ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ಎರಡು ನಾನು ಮನವಿ ಕೊಡ್ತಾ ಇರೋದ್ರಿಂದ ನಾನು ಒಂದು ಮನವಿಯನ್ನು ಓದಿ ಅವ್ರಿಗೆ ಕೊಡ್ತಾ ಇದ್ದೇನೆ. ಬಹಳ ಮುಖ್ಯವಾಗಿ ಪ್ರಧಾನಮಂತ್ರಿಗಳು, ಭಾರತ ಸರ್ಕಾರ, ಸಂಸತ್ ಭವನ ನವದೆಹಲಿ ಮುಖಾಂತರ ಮಾನ್ಯ ಜಿಲ್ಲಾಧಿಕಾರಿಗಳು ಮಂಡ್ಯ ಜಿಲ್ಲೆ ಮಂಡ್ಯ, ಭಾರತ ಸಂವಿಧಾನ ಸಂಭ್ರಮ 75 ಅಂಗವಾಗಿ ಭಾರತ ಸಂವಿಧಾನ ವಿರೋಧಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಮನುಸೂಚಿತ ನೀತಿಯನ್ನು ಖಂಡಿಸಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳೇ ಸಂವಿಧಾನ ಜಾರಿ ಮಾಡಿ, ಇಲ್ಲವೇ ಕುರ್ಚಿ ಖಾಲಿ ಮಾಡಿ ವಿದ್ಯೆ, ಆರೋಗ್ಯ, ಅಧಿಕಾರ, ಸಂಪತ್ತು, ಭೂಮಿ ಸರ್ವರಿಗೂ ಸಮಾನ ಹಂಚಿಕೆಗಾಗಿ ಆಗ್ರಹಿಸಿ ದಿನಾಂಕ 30/1/25 ಗುರುವಾರ ಬೆಳಗ್ಗೆ 11 ಗಂಟೆಗೆ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಈ ಬಹಿರಂಗ ಸಭೆಯ ಮೂಲಕ ಹಕ್ಕೊತ್ತಾಯಗಳ ಆಗ್ರಹ ಮಾಡಲಾಗುತ್ತಿದೆ. ಒಂದನೇದು, ಮನುಸ್ಮೃತಿಪ್ರೇರಿತ ಪ್ರಸ್ತುತ ರಾಷ್ಟ್ರೀಯ ಶಿಕ್ಷಣ ನೀತಿ ಬದಲಾಗಿ ಭಾರತ ಸಂವಿಧಾನ ಅನುಚ್ಛೇದ 45 ಸರ್ವರಿಗೂ ಉಚಿತ ಮತ್ತು ಕಡ್ಡಾಯದ ಭಾರತೀಯ ಸಮಾನ ಶಿಕ್ಷಣ ನೀತಿಯನ್ನು ಕೇಂದ್ರ ಸರ್ಕಾರ ಜಾರಿಗೊಳಿಸಬೇಕು. ಸರ್ವರಿಗೂ ಉಚಿತ ಆರೋಗ್ಯ ಸೇವೆ ನೀಡುವ ಭಾರತೀಯ ಉಚಿತ ಆರೋಗ್ಯ ಸೇವಾ ನೀತಿಯನ್ನು ಕೇಂದ್ರ ಸರ್ಕಾರ ಜಾರಿಗೊಳಿಸಬೇಕು. ಕೇಂದ್ರ ಯೋಜನಾ ಆಯೋಗದ 1984 ನಿರ್ದೇಶನದಂತೆ ರಾಷ್ಟ್ರೀಯ SC/ST ಉಪಯೋಜನಾ ಕಾಯ್ದೆ ರೂಪಿಸಿ ಆಂಧ್ರ ಮತ್ತು ಕರ್ನಾಟಕ ರಾಜ್ಯ ಸರ್ಕಾರದಂತೆ ಕೇಂದ್ರ ಬಜೆಟ್ ನಲ್ಲಿಯೂ ಪರಿಶಿಷ್ಟ ಜಾತಿ ಪಂಗಡಗಳ ಜಾತಿಗಳ ಜನಸಂಖ್ಯೆಗನುಗುಣವಾಗಿ ಕೇಂದ್ರ ಬಜೆಟ್ ನಲ್ಲಿ ಅಭಿವೃದ್ಧಿ ಅನುದಾನದಲ್ಲಿ ಪರಿಶಿಷ್ಟಿಗೆ ಅನುದಾನ ಮೀಸಲಿಡುವ ಕಾಯ್ದೆಯನ್ನು ಜಾರಿಗೊಳಿಸಬೇಕು. ಭಾರತ ಸಂವಿಧಾನದಲ್ಲಿ ಇಲ್ಲದ ಮೀಸಲಾತಿ ನೀತಿಯನ್ನ ಸುಪ್ರೀಂ ಕೋರ್ಟ್ ಶೇಕಡ 50ಕ್ಕೆ ಮೀರದಂತೆ ಮಿತಿಗೊಳಿಸಿದ್ದನ್ನು ಯಾವುದೇ ಸರ್ಕಾರ ಪ್ರಶ್ನಿಸುತ್ತಿರುವುದು ಸಾಮಾಜಿಕ ಅನ್ಯಾಯದ ಭಾಗವಾಗಿದೆ. ದೇಶದ ಜಾತಿಗಳ ಜನಸಂಖ್ಯೆವಾರು ಸರ್ವ ಜಾತಿಗಳಿಗೂ ಪ್ರಾತಿನಿಧ್ಯ ನೀಡುವ ಜಾತಿಗಳ ಜನಸಂಖ್ಯೆವಾರು ಮೀಸಲಾತಿ ನೀತಿಯನ್ನ ಕೇಂದ್ರ ಸರ್ಕಾರ ಜಾರಿಗೆ ತರಬೇಕು. ಪರಿಶಿಷ್ಟ ಜಾತಿ ಮೀಸಲಾತಿ ಶೇಕಡ 17, ಪಂಗಡ ಒಳ ಜಾತಿಗಳ ಮೀಸಲಾತಿ ಶೇಕಡ 7ರಷ್ಟು ಏರಿಕೆ ಮಾಡಿರುವ ಕರ್ನಾಟಕ ಸರ್ಕಾರದ ಮೀಸಲಾತಿ ನೀತಿಯನ್ನು ಭಾರತ ಸಂವಿಧಾನದ 9ನೇ ಶೆಡ್ಯೂಲ್ ಅಡಿಯಲ್ಲಿ ಸೇರಿಸಲು ಕೇಂದ್ರ ಸರ್ಕಾರ ಕ್ರಮ ವಹಿಸಬೇಕು. ಭಾರತ ಸಂವಿಧಾನ ಅನುಚ್ಛೇದ 38, 39A ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಪಾಲಿಸುತ್ತಿರುವ ಕಾರಣ ರಾಷ್ಟ್ರೀಯ ಜನಗಣತಿ ಪ್ರಕ್ರಿಯೆಯಲ್ಲಿ ಭಾರತೀಯ ಬೇರೆ ಬೇರೆ ಭಾಷಿಕರ ಮತ್ತು ಪ್ರಾಂತ್ಯಗಳ ಹಾಗೂ ಜಾತಿ, ಲಿಂಗ, ವರ್ಗದ, ಸಮುದಾಯಗಳ ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ, ರಾಜಕೀಯ ಸ್ಥಿತಿಗತಿಗಳ ಸಮೀಕ್ಷೆ ಮತ್ತು ಅಧ್ಯಯನಕ್ಕೆ ಪೂರಕವಾಗಿ ರಾಷ್ಟ್ರೀಯ
ಜಾತಿ ಜನಗಣತಿಯನ್ನು ಕೇಂದ್ರ ಸರ್ಕಾರವೇ ಮಾಡಿಸಬೇಕು. ನರೇಗಾ ಉದ್ಯೋಗ ಖಾತ್ರಿ ಕಾಯ್ದೆಯಂತೆ ಭಾರತೀಯ ಪ್ರಜೆಗಳೆಲ್ಲರಿಗೂ ಭೂಮಿ ಹಕ್ಕು ಖಾತ್ರಿಗಾಗಿ ನಮ್ಮ ಭೂಮಿ ನಮ್ಮ ಹಕ್ಕು ಕಾಯ್ದೆಯನ್ನ ಕೇಂದ್ರ ಸರ್ಕಾರ ಜಾರಿ ತರಬೇಕು. ಮಂಡ್ಯ ಜಿಲ್ಲೆಯಲ್ಲಿ ನಿರುದ್ಯೋಗ ಸಮಸ್ಯೆ ಪರಿಹಾರಕ್ಕಾಗಿ 7 ತಾಲೂಕುಗಳಲ್ಲೂ ನೂತನ ಕೈಗಾರಿಕೆಗಳನ್ನು ಸ್ಥಾಪಿಸಲು ಕೇಂದ್ರ ಬೃಹತ್ ಕೈಗಾರಿಕಾ ಮಂತ್ರಿಗಳಾದ ಎಚ್ ಡಿ ಕುಮಾರಸ್ವಾಮಿ ಅವರು ಕ್ರಮ ಕೈಗೊಳ್ಳಬೇಕು. ಕೇಂದ್ರ ಸರ್ಕಾರದಲ್ಲಿನ ಸರ್ಕಾರಿ ಸೇವೆಗಳ ಲಕ್ಷಾಂತರ ಬ್ಯಾಕ್ಲಾಗ್ ಹುದ್ದೆಗಳನ್ನು ಏಕಕಾಲದಲ್ಲಿ ನೇರ ನೇಮಕಾತಿಯಿಂದ ತುಂಬುವ ಮೂಲಕ ಪರಿಷ್ಠ ಜಾತಿ ಪರಿಷ್ಠ ಪಂಗಡಗಳ ಯುವ ಜನರ ನಿರುದ್ಯೋಗ ಸಮಸ್ಯೆಗಳು ಕೇಂದ್ರ ಸರ್ಕಾರ ನಿವಾರಿಸಬೇಕು. ಈ ಮೂಲಕ ಕೇಂದ್ರ ಸರ್ಕಾರ ಸೇವೆಯಲ್ಲಿ ಸರ್ವ ಜಾತಿಗಳ ಪ್ರಾತಿನಿಧ್ಯವನ್ನು ಸಂರಕ್ಷಿಸಬೇಕು. ಕೇಂದ್ರ ಸರ್ಕಾರ ನಮ್ಮ ದೇಶದ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ಗಳಲ್ಲಿ ನ್ಯಾಯಾಧೀಶರ ಹುದ್ದೆಗಳಲ್ಲಿ ನೇಮಕಾತಿಯಲ್ಲಿ ಮೀಸಲಾತಿ ನೀತಿಯನ್ನು ಅಳವಡಿಸಲು ಕೇಂದ್ರ ಸರ್ಕಾರ ಸಂವಿಧಾನಕ್ಕೆ ತಿದ್ದುಪಡಿ ಮಸೂದೆ ಮಂಡಿಸಿ ಅಂಗೀಕರಿಸಬೇಕು. ಡಾಕ್ಟರ್ಸ್ ಮತ್ತು ಇಂಜಿನಿಯರ್ಸ್ ಮುಂತಾದ ವೃತ್ತಿಪರ ಉನ್ನತ ಶಿಕ್ಷಣ ಅಧ್ಯಯನದ ವಿದ್ಯಾರ್ಥಿಗಳ ಆಯ್ಕೆಗಾಗಿ ಭಾರತ ಸರ್ಕಾರ ನೀಟ್ ಪರೀಕ್ಷೆ ಪದ್ಧತಿಯ ಪಾರದರ್ಶಕವಾದ ಪ್ರತಿಭಾನ್ವೇಷಣಾ ಅಕ್ರಮ ಮತ್ತು ವ್ಯಾಪಾರೀಕರಣವಾಗಿರುವ ಕಾರಣ ಈ ನೀಟ್ ಪರೀಕ್ಷೆ ರದ್ದತಿಯನ್ನು ಕೇಂದ್ರ ಸರ್ಕಾರ ಈ ಕೂಡಲೇ ರದ್ದುಪಡಿಸಿ SSLC ಮತ್ತು PUC ಪರೀಕ್ಷೆ ಅಂಕಗಳನ್ನು ಆಧರಿಸಿ ಆಯ್ಕೆ ಪ್ರಕ್ರಿಯೆ ನಡೆಸಬೇಕು. ಬುದ್ಧ ನಾಡಾದ ಈ ಭಾರತದಲ್ಲಿ ಭಗವಾನ್ ಬುದ್ಧರ ವಿಚಾರ ಕ್ರಾಂತಿ ಮತ್ತು ಬೌದ್ಧ ಸ್ಮಾರಕ ಸಂರಕ್ಷಣೆಗಾಗಿ ರಾಷ್ಟ್ರೀಯ ಬೌದ್ಧ ಪ್ರಾಧಿಕಾರವನ್ನು ಕೇಂದ್ರ ಸರ್ಕಾರ ರಚಿಸಬೇಕು. ಬುದ್ಧರ ಜನ್ಮದಿನವನ್ನು ಸರ್ಕಾರವೇ ಆಚರಿಸಬೇಕು. ಆ ದಿನ ರಜೆ ಘೋಷಿಸಬೇಕು. ಬೌದ್ಧ ಧರ್ಮಕ್ಕೆ ಮರಳಿ ಪರಿಷ್ಠ ಜಾತಿ ಪರಿಷ್ಠ ಪಂಗಡದವರಿಗೆ ಕೇಂದ್ರ ಸರ್ಕಾರ ಕಾನೂನಾತ್ಮಕ ನಿರ್ದೇಶನದಂತೆ ಪರಿಷ್ಠ ಜಾತಿ ಪಂಗಡಗಳ ಮೀಸಲಾತಿ ಪಟ್ಟಿಯಲ್ಲಿ ನವಬೌದ್ಧ ಎಂಬ ಪದ ಸೇರಿಸಿ ನವಬೌದ್ಧ ಪ್ರಮಾಣ ಪತ್ರ ನೀಡಬೇಕು. ಹೀಗೆ ಮಂಡ್ಯ ಜಿಲ್ಲೆಗೆ ಸಂಬಂಧಪಟ್ಟಂತೆ ಮಂಡ್ಯ ಜಿಲ್ಲಾ ಕೇಂದ್ರ ಸ್ಥಾನದಲ್ಲಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಪ್ರಸ್ತುತ ಬಜೆಟ್ ನಲ್ಲಿ ಮಂಜೂರು ಮಾಡಬೇಕು. ಜಿಲ್ಲೆಯಲ್ಲಿ ಎಲ್ಲಾ ಹೋಬಳಿ ಕೇಂದ್ರ ಸ್ಥಾನದ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನು ಮೇಲ್ದರ್ಜೆಗೆ ಏರಿಸಿ ಸಮುದಾಯ ಆರೋಗ್ಯ ಕೇಂದ್ರಗಳನ್ನಾಗಿಸುವ ಮೂಲಕ ಜಿಲ್ಲೆಯ ಜನತೆಯ ಆರೋಗ್ಯ ಸಂರಕ್ಷಣೆಗೆ ಕ್ರಮ ವಹಿಸಬೇಕು. ಬರಗಾಲ ನಿರ್ವಹಣೆ ಮಾಡಲು ಜಿಲ್ಲೆಯ ಎಲ್ಲಾ ಕೆರೆಗಳನ್ನು ಹೂಳೆತ್ತಿಸಿ ನೀರು ತುಂಬಿಸಬೇಕು. ಕೆರೆ ಸುತ್ತಲೂ ಅರಣ್ಯ ಗಿಡಗಳನ್ನು ನಾಟಿ ಮಾಡಿಸಿ ಸಂರಕ್ಷಿಸಬೇಕು. ಮಂಡ್ಯ ಜಿಲ್ಲೆಯ ರೈತ ಜೀವನಾಡಿ ಮೈಸೂಗರ್ ಕಂಪನಿಯನ್ನು ಖಾಸಗಿಯವರಿಗೆ ವಹಿಸದೆ ಒಂದೇ ಕಂತಿನಲ್ಲಿ ಆಧುನೀಕರಣಗೊಳಿಸುವ ಮೂಲಕ ಕಬ್ಬು ಹೊಡೆಯಲು ಸಮರ್ಪಕ ಕ್ರಮ ವಹಿಸಬೇಕು. ಪ್ರತಿ ಟನ್ ಕಬ್ಬಿಗೆ ಕನಿಷ್ಠ ಬೆಂಬಲ ಬೆಲೆ 4,000 ರೂಗಳನ್ನು ಸರ್ಕಾರ ಘೋಷಿಸಬೇಕು. ಚಿಕ್ಕಮಗಳೂರು, ಹಾಸನ, ಮಂಡ್ಯ, ತುಮಕೂರು, ಬೆಂಗಳೂರು ಜಿಲ್ಲೆಗಳ ನೀರಾವರಿ ಜೀವನಾಡಿಯಾಗಿರುವ ಹೇಮಾವತಿ ನದಿ ಕೊಳ್ಳದ ಅಭಿವೃದ್ಧಿ ಪ್ರಾಧಿಕಾರ ರಚಿಸಿ ಸಮರ್ಪಕ ನೀರಾವರಿ ಸೌಲಭ್ಯ ನೀಡಬೇಕು. ಮಂಡ್ಯ ಜಿಲ್ಲೆಯ ಕೇರ್ಪೇಟೆ, ಪಾಂಡುಪುರ, ಮಂಡ್ಯ, ನಾಗಮಂಗಲ, ಮದ್ದೂರು ತಾಲೂಕಿನಲ್ಲಿ ಹೇಮಾವತಿ ನಾಲಾ ನೀರಾವರಿ ಸೌಲಭ್ಯದಿಂದ ಅರೆಕುಸ್ಕಿ ಬೆಳೆಗೆ ನೀರಾವರಿಗೆ ಅವಕಾಶವಿರುವುದನ್ನು ಸಮರ್ಪಕವಾಗಿ ನಿರ್ವಹಿಸಿ ಆ ಭಾಗದ ಕೃಷಿ ಅಭಿವೃದ್ಧಿ ಕ್ರಮ ವಹಿಸಲು ಸಂಬಂಧಿಸಿದ ಇಲಾಖೆಗೆ ನಿರ್ದೇಶನ ನೀಡಬೇಕು. ಪ್ರಸ್ತುತ ಬಜೆಟ್ ನಲ್ಲಿ ನಾಲಾ ಆಧುನೀಕರಣಕ್ಕೆ ಅನುದಾನ ಬಿಡುಗಡೆಗೊಳಿಸಬೇಕು. ರಾಜ್ಯ ಸರ್ಕಾರ KRS ನಲ್ಲಿ ಖಾಸಗಿ ಸಹಭಾಗಿತ್ವದಲ್ಲಿ ಅಮ್ಯೂಸ್ಮೆಂಟ್ ಪಾರ್ಕ್ ನಿರ್ಮಾಣ ಮಾಡುವುದನ್ನು ಈ ಕೂಡಲೇ ಕೈಬಿಡಬೇಕು. ಸ್ಥಳೀಯ ವ್ಯಾಪಾರಸ್ಥರನ್ನು ಬೀದಿಗೆ ತಳ್ಳುವ ಈ ಯೋಜನೆಯನ್ನು ತಿರಸ್ಕರಿಸಬೇಕು. ಮಂಡ್ಯ ಜಿಲ್ಲೆಯ ನಿರುದ್ಯೋಗ ಸಮಸ್ಯೆ ಪರಿಹಾರಕ್ಕೆ 7 ತಾಲೂಕಿನ ನೂತನ ಕೈಗಾರಿಕೆಗಳನ್ನು ಸ್ಥಾಪಿಸಬೇಕು. ಹಾಗೆ ಮಂಡ್ಯ ವಿಶ್ವವಿದ್ಯಾಲಯದಲ್ಲಿ ಮೈಸೂರು ದೊರೆ ರಾಜರ್ಷಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಮತ್ತು ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅಧ್ಯಯನ ಕೇಂದ್ರ ಸ್ಥಾಪಿಸಬೇಕು. ಹಾಗೆ ಇನ್ನೊಂದೇ ಒಂದಿದೆ ಸರ್, ಬಹಳ ಮುಖ್ಯವಾದದ್ದು ಇವತ್ತು ಪ್ರಸ್ತುತ ಸ್ಥಿತಿಗೆ ಇರ್ತಕ್ಕಂಥದ್ದು. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಅವೈಜ್ಞಾನಿಕ ಆರ್ಥಿಕ ನೀತಿಯಿಂದಾಗಿ RBI ನಿಯಮಗಳನ್ನು ಉಲ್ಲಂಘಿಸಿ ಬಂಡವಾಳಶಾಹಿ ಮೈಕ್ರೋ ಫೈನಾನ್ಸ್ ಕೊಲೆ ಸುಲಿಗೆ ದೌರ್ಜನ್ಯಕ್ಕೆ ತತ್ತರಿಸಿರುವ ರಾಜ್ಯದ ಜನತೆಗೆ ನ್ಯಾಯ ಮತ್ತು ರಕ್ಷಣೆಗಾಗಿ ಆಗ್ರಹಿಸಿ ಕಾಯ್ದೆ ಸಂಸ್ಥೆ ಒತ್ತಾಯದ ಮನವಿ. ಭಾರತ ಸಂವಿಧಾನ, ನಾನು ಡಿಮ್ಯಾಂಡ್ ಓದ್ಬಿಡ್ತೀನಿ, ಅವ್ರ ಸಮಯ ಇಲ್ಲ. ಡಿಮ್ಯಾಂಡ್ ಅತ್ಯಂತ ಮುಖ್ಯವಾಗಿ 5 ಡಿಮ್ಯಾಂಡ್ಗಳಿದ್ದಾವೆ. ಭಾರತ ಸಂವಿಧಾನದಲ್ಲಿ ಬದುಕುವ ಹಕ್ಕುಗಳನ್ನಾಗಲಿ ವ್ಯಕ್ತಿ ಸ್ವಾತಂತ್ರ್ಯ ಹಕ್ಕುಗಳನ್ನಾಗಲಿ ಗೌರವಿಸದೆ RBI ನಿಯಮಗಳನ್ನು ಲೆಕ್ಕಿಸದೆ ಸಾಲ ಕೊಟ್ಟು ಸೂಲಕ್ಕೇರಿಸುತ್ತಿರುವ ಖಾಸಗಿ ಬಂಡವಾಳಶಾಹಿ ಮೈಕ್ರೋ ಫೈನಾನ್ಸ್ ಗಳನ್ನು ಈ ಕೂಡಲೇ ಬಂದ್ ಮಾಡಿಸಬೇಕು. ದೌರ್ಜನ್ಯ ನಡೆಸಿ ಕಿರುಕುಳ ನೀಡಿ ಮೈಕ್ರೋ ಫೈನಾನ್ಸ್ ಮಾಲೀಕರು ಮತ್ತು ಸಿಬ್ಬಂದಿಗಳನ್ನು ಬಂಧಿಸಿ ಕಠಿಣ ಶಿಕ್ಷೆಗೆ ಗುರಿಪಡಿಸಬೇಕು. RBI ನಿಯಮಗಳನ್ನು ಉಲ್ಲಂಘಿಸಿ ಸಾಲ ನೀಡಿ ಬಡ್ಡಿ ಚಕ್ರಬಡ್ಡಿ ವಸೂಲಾತಿ ಮಾಡಿರುವ ಅಕ್ರಮ ಹಣವನ್ನು ಈ ಕೂಡಲೇ ಮುಟ್ಟುಗೋಲು ಹಾಕಿಕೊಂಡು ಸಂತ್ರಸ್ತ ಸಾಲಗಾರ ಕುಟುಂಬಕ್ಕೆ ಈ ಹಣವನ್ನು ವಾಪಸ್ ಕೊಡಿಸಬೇಕು. ರಾಜ್ಯದಲ್ಲಿ ಕಾನೂನು ಮತ್ತು RBI ನಿಯಮಗಳನ್ನು ಉಲ್ಲಂಘಿಸಿ ಸಾಲ ನೀಡಿ ವಸೂಲಾತಿಯನ್ನು ನಿಯಮ ಮೀರಿ ಉಪಟಳ ನೀಡಿದ್ದಕ್ಕಾಗಿ ಆತ್ಮಹತ್ಯೆ ಮಾಡಿಕೊಂಡಿರುವ ಕುಟುಂಬಗಳಿಗೆ ತಲಾ 50 ಲಕ್ಷ ರೂಗಳನ್ನು ಪರಿಹಾರ ನೀಡಬೇಕು. ಆಯಾ ಮೈಕ್ರೋ ಫೈನಾನ್ಸ್ ಗಳಿಂದಲೇ ಜಪ್ತಿ ಮಾಡಬೇಕು. ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಜನಾಭಿವೃದ್ಧಿಗಾಗಿ ವೈಜ್ಞಾನಿಕ ಆರ್ಥಿಕ ನೀತಿ ರೂಪಿಸುತ್ತಿರುವಾಗ ನಿಯಮಾನುಸಾರ ರಾಜ್ಯದ ಜನಸಾಮಾನ್ಯರಿಗೆ ನೀಡಿರುವ ಖಾಸಗಿ ಬಂಡವಾಳಶಾಹಿ ಮೈಕ್ರೋ ಫೈನಾನ್ಸ್ ಗಳ ಸಾಲಗಳನ್ನು ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳೇ ತುಂಬಿಕೊಟ್ಟು ಜನಸಾಮಾನ್ಯರನ್ನು ಋಣಮುಕ್ತರನ್ನಾಗಿ ಮಾಡಿಸಬೇಕು.
ರಾಜ್ಯದ ಮತ್ತು ದೇಶದ ಜನತೆಯ ಜೀವ ಮತ್ತು ಮೂಲಭೂತ ಅವಶ್ಯಕತೆಗಳ ಸಂರಕ್ಷಣಾ ಕಾಯ್ದೆ ಜಾರಿ ಮಾಡಲು ಈ ಕೂಡಲೇ ರಾಜ್ಯ ಸರ್ಕಾರವನ್ನು ಕೇಂದ್ರ ಸರ್ಕಾರ ಸುಗ್ರೀವಾಜ್ಞೆ ಹೊರಡಿಸುವುದರ ಮೂಲಕ ಕ್ರಮ ಕೈಗೊಳ್ಳಬೇಕು ಅಂತೇಳಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಈ ಮನವಿ ಪತ್ರವನ್ನ ಕೊಡ್ತಾ ಇದ್ದೀವಿ. ಇದನ್ನ ಎರಡು ಮನವಿಗಳನ್ನ ನಮಗೆ ಕೊಟ್ಟಿದ್ದಾರೆ. ಒಂದು ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸಬೇಕಾಗಿರ್ತಕ್ಕಂಥ ಮನವಿ, ಇನ್ನೊಂದು ರಾಜ್ಯ ಸರ್ಕಾರಕ್ಕೆ ಸಲ್ಲಿಸಬೇಕಾಗಿರುವಂತ ಮನವಿ, ಮೂರನೇದಾಗಿ ಮೈಕ್ರೋ ಫೈನಾನ್ಸಿಗೆ ಸಂಬಂಧಪಟ್ಟೆ ಕೊಟ್ಟಿರ್ತಕ್ಕಂಥ ಮನವಿ. ಇದರಲ್ಲಿ ಮೂರು ಮನವಿಗಳನ್ನು ಕೂಡ ಸಂಬಂಧಪಟ್ಟಂತ ಕೇಂದ್ರ ಸರ್ಕಾರಕ್ಕೆ ಮತ್ತೆ ರಾಜ್ಯ ಸರ್ಕಾರಕ್ಕೆ ಸೂಕ್ತ ಕ್ರಮಕ್ಕೆ ಕಳಿಸ್ಕೊಡ್ತೇನೆ. ಸಾಮಾಜಿಕ ಕಳಕಳಿಯನ್ನ ಹೊಂದಿರುವಂತಹ ಮತ್ತು ಸಾಮಾಜಿಕವಾಗಿ ಆರ್ಥಿಕವಾಗಿ ಹಿಂದೆ ಉಳಿದಿರುವಂತಹ ಸಮಾಜದ ಮುಖ್ಯವಾಹಿನಿಗೆ ತರಬೇಕಾಗಿರುವಂತಹ ಅನೇಕ ಯೋಜನೆಗಳನ್ನ ಜಾರಿ ಮಾಡಬೇಕು, ಸಲಹೆಗಳನ್ನ ಕೊಡುವಂತ ಮನವಿಗಳನ್ನ ಕೊಟ್ಟಿರುವಂತದ್ದು ಸ್ವಾಗತಾರ್ಹ. ಅವೆಲ್ಲವನ್ನೂ ಕೂಡ ಸೂಕ್ತ ಕ್ರಮಕ್ಕೆ ಕಳಿಸ್ಕೊಡ್ತೇನೆ. ಮೈಕ್ರೋ ಫೈನಾನ್ಸಿಗೆ ಸಂಬಂಧಪಟ್ಟಂತೆ ಈಗಾಗಲೇ ನಾವು ನಮ್ಮ ಜಿಲ್ಲೆಯಿಂದಲೂ ಕೂಡ 3 ಸಭೆಗಳನ್ನ ಕರೆದು ಸಂಬಂಧಪಟ್ಟಂತ ಎಲ್ಲಾ ಸಂಸ್ಥೆಗಳು ಕೂಡ ಸೂಕ್ತ ನಿರ್ದೇಶನವನ್ನು ಕೊಟ್ಟಿದ್ದೇವೆ. ನಿನ್ನೆನೂ ಕೂಡ ನಾವು ಅವರಿಗೆ ಸೂಚನೆಗಳನ್ನ ಕೊಟ್ಟಿದ್ದೇವೆ. ಯಾರಿಗೂ ಕೂಡ ಸಾಲ ವಸೂಲಾತಿ ನೆಪದಲ್ಲಿ ಮನೆಗೆ ಭೇಟಿ ಕೊಟ್ಟು ವ್ಯಕ್ತಿ ಗೌರವಕ್ಕೆ ಅಥವಾ ವ್ಯಕ್ತಿ ಘನತೆಗೆ ಧಕ್ಕೆ ಬರುವ ರೀತಿಯಲ್ಲಿ ನಡ್ಕೊಳ್ಬಾರ್ದು. ಸಾರ್ವಜನಿಕರೊಂದಿಗೆ ಸೌಜನ್ಯದಿಂದ ವರ್ತಿಸಬೇಕು. ಅವ್ಯಾಚ್ಯ ಶಬ್ದಗಳನ್ನ ಉಪಯೋಗಿಸಬಾರ್ದು, ನಿಂದನೆ ಮಾಡಬಾರ್ದು, ಒತ್ತಡ ಕೊಡಬಾರ್ದು, ಕಿರುಕುಳ ಕೊಡಬಾರ್ದು, ದೌರ್ಜನ್ಯ ಎಸಗಬಾರ್ದು, ದಬ್ಬಾಳಿಕೆ ಎಸಗಬಾರ್ದು ಅನ್ನುವಂತ ಸೂಚನೆಗಳನ್ನ ಕೊಟ್ಟಿದ್ದೇವೆ. ಅವೆಲ್ಲ ಸೂಚನೆಗಳ ಹೊರತಾಗಿ ನಿರ್ದಿಷ್ಟ ಪ್ರಕರಣಗಳಲ್ಲಿ ಯಾರಾದರೂ ಕೂಡ ಸಂಸ್ಥೆಯವರು ಅವರ ಸಿಬ್ಬಂದಿಗಳು ಸಾರ್ವಜನಿಕರಿಗೆ ಅನಗತ್ಯ ತೊಂದರೆ, ಕಿರುಕುಳ, ನಿಂದನೆ, ದೌರ್ಜನ್ಯ, ದಬ್ಬಾಳಿಕೆ ಮಾಡಿದ್ರಲ್ಲಿ ಅವರಿಗೆ ನಾವು PNS ಆಕ್ಟ್ ಪ್ರಕಾರ, ಭಾರತೀಯ ನಾಗರಿಕ ಸಂಹಿತೆಯ ಪ್ರಕಾರ ದೂರನ್ನ ದಾಖಲಿಸಿಕೊಳ್ಳಿಕ್ಕೆ ಸೂಚನೆಯನ್ನು ಕೂಡ ಪೊಲೀಸ್ ಇಲಾಖೆಗೆ ಕೊಟ್ಟಿದ್ದೇವೆ. ಸಾರ್ವಜನಿಕರು ಕೂಡ ಬಂದು ದೂರನ್ನ ಕೊಡಬಹುದು. ಸ್ವಯಂ ಪ್ರೇರಿತವಾಗಿ ದೂರನ್ನ ದಾಖಲಿಸಿಕೊಳ್ತೇವೆ. ಜಿಲ್ಲೆಯಿಂದ ಈಗಾಗಲೇ ಸಾಕಷ್ಟು ದೂರುಗಳು ನಮ್ಮ ಗಮನಕ್ಕೆ ಬಂದಿರೋದ್ರಿಂದ ನಾವು ಕೂಡ ಜಿಲ್ಲಾಡಳಿತ ಅಂತಹ ಸಂಸ್ಥೆಗಳ ವಿರುದ್ಧ ಸೂಕ್ತವಾದಂತ ಕಠಿಣವಾದಂತ ಕ್ರಮವನ್ನು ತೆಗೆದುಕೊಳ್ತೇವೆ ಅನ್ನುವಂತ ಮಾತನ್ನ ಹೇಳ್ತೇನೆ. ನಮಸ್ಕಾರ. ಅಭಿನಂದನೆಗಳು. ಸಂವಿಧಾನ ಅಂತಾನೆ ಮಾತಾಡ್ತಾ ಇದ್ವಿ. ಆದ್ರೆ ಸಂವಿಧಾನ ಇವತ್ತು ಆಪತ್ನಲ್ಲಿ ಇದೆಯಾ? ನಾವು ಸಂರಕ್ಷಿಸಬೇಕಾ? ಸಂವಿಧಾನದ ಬಗ್ಗೆ ನಾವು ಏನ್ ಮಾಡಬೇಕು ಅಂತಕ್ಕಂಥ ಜವಾಬ್ದಾರಿ ಎಲ್ಲ ಇವತ್ತು ನಿಮ್ಮ ಮುಂದೆ ಇದೆ, ನಮ್ಮ ಮುಂದೆ ಇದೆ. ನಮ್ಮ ಹೆಸರು ಕೋಲಾರದ ಕಲ್ಲುಮಂಡಿ ಶಿವಣ್ಣ ಅಂತ. ನಾವು ESS ಅಲ್ಲಿ ಹಿರಿಯ ಕೆಲಸ ಮಾಡ್ತೀವಿ. ಈ ದಿನ ಮಂಡ್ಯದಲ್ಲಿ ಏನು ಹೆಟ್ಗೆರೆಯವರು ಅವರ ನಾಯಕತ್ವದಲ್ಲಿ ಇವತ್ತು ಸಂವಿಧಾನದ ಬಗ್ಗೆ, ಒಂದು 75ನೇ ಸಂವಿಧಾನದ ಬಗ್ಗೆ ಏನು ಇವತ್ತು ಕಾರ್ಯಕ್ರಮ ಮಾಡಿದರು, ಬಹಳ ಅಚ್ಚುಕಟ್ಟಾಗಿ ಬಹಳ ಚೆನ್ನಾಗಿ ನಡೆಸ್ಕೊಂಡು ಈ ಕಾರ್ಯಕ್ರಮ ನಾವು ನೋಡಿ ಕೋಲಾರ ಜನತೆಯ ಪರವಾಗಿ ಈ ಮಂಡ್ಯ ಜನತೆಗೆ ನಾವು ಅಭಿನಂದನೆಗಳನ್ನು ಮೊದಲನೇದಾಗಿ ತಿಳಿಸೋಕ್ಕೆ ಇಷ್ಟಪಡ್ತೀವಿ. ಈ ಕಾರ್ಯಕ್ರಮ ಬರೀ ಮಂಡ್ಯದಲ್ಲೆಲ್ಲ ದೇಶಾದ್ಯಂತ 75ನೇ ವರ್ಷದ ಸಂವಿಧಾನವನ್ನು ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದಾರೆ. ಈ ಆಚರಣೆಯಾಗಿ ಉಳಿಬಾರ್ದು. ಈ ಸಂವಿಧಾನವನ್ನು ರಕ್ಷಣೆ ಮಾಡೋದಕ್ಕೋಸ್ಕರ ನಾವೆಲ್ಲ ಹೋರಾಟ ಮಾಡಬೇಕು, ಒಗ್ಗಟ್ಟಾಗಿರಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀವಿ. ಕೋಲಾರಲ್ಲಿ ಯಾವ ಏರಿಯಾ ಸರ್? ಕೋಲಾರ ತಾಲೂಕು ಕಲ್ಲುಮಂಜಲಿ ಅಂತ, ವೇಮಗಲ್ ಕುರುಗಲ್ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಗೆ ಸೇರಿದ ಕಲ್ಲುಮಂಜಲಿ ಅಂತ ನನ್ನ ಊರು. ನನ್ನ ಹೆಸರು ಕಲ್ಲುಮಲ್ಲಿ ಶಿವಣ್ಣ ಅಂತಲೇ. ನಾನು ಅಂಗನವಾಡಿ, ಬಿಸಿಯೂಟ, ಆಶಾ ವರ್ಕರು, ಅಂಗವಿಕಲರು, ಗ್ರಾಮ ಪಂಚಾಯಿತಿ ನೌಕರರು ಈ ಸಂಘಟನೆಯಲ್ಲಿ ರಾಜ್ಯಾಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದೀನಿ. ದಲಿತ ಸಂಘಟನೆಗಳಲ್ಲಿ ಕಡೆ ಉತ್ತಮವಾದಂಥ ವ್ಯಕ್ತಿಗಳ ಜೊತೆ ನಾವು ಸೇರಿಕೊಂಡು ಅವರ ಜೊತೆಯಲ್ಲಿ ಬೆಂಬಲವಾಗಿ ನಿಂತು ಹೋರಾಟಗಳಲ್ಲಿ ಭಾಗವಹಿಸ್ತಾ ಇದ್ದೀನಿ. ಈಗ ನನ್ನ ಸಹೋದರರಾದಂಥ ಕೋಲಾರ ಜಿಲ್ಲೆಯ ಜಿಲ್ಲಾಧ್ಯಕ್ಷರಾದಂಥ ಆರ್ಜೆ ಕೃಷ್ಣಪ್ಪನವರು
ಈ ಒಂದು ವೆಂಕಟಗಿರಯ್ಯನವರ ಸಂಘಟನೆಯಲ್ಲಿ ಸೇರಿಕೊಂಡು ಜಿಲ್ಲಾಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವ್ರ ಜೊತೆಯಲ್ಲಿ ನಮ್ಮ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಆಗಿದ್ದಂಥ ಚನ್ನಪ್ಪನಹಳ್ಳಿ ಮುನಿಯಪ್ಪನವರು ಮತ್ತು ಮಲ್ಲನಹಳ್ಳಿ ನಾರಾಯಣಸ್ವಾಮಿ ಅವರು, ಅದೇ ರೀತಿಯಾಗಿ ನಮ್ಮ ವೇಮಗಲ್ ರಮೇಶ್ ಅವರು, ನಮ್ಮ ಹೊಸಕೋಟೆ ಭಾರತಿ ಗೌಡವರು, ಮತ್ತು ಅದೇ ರೀತಿಯಾಗಿ ನಮ್ಮ ಬಂಗಾರಪೇಟೆ ಮಾಲೂರು ಸರೋಜಮ್ಮ ಅವರು, ನಮ್ಮ ಲಾಯರು ಗೋಪಾಲ್ ಅವರು, ಅದೇ ರೀತಿಯಾಗಿ ನಮ್ಮ ಮುನ್ರಾಜ್ ಅವರು, ಹೀಗೆ ಮತ್ತು ನಮ್ಮ ಹೊಸಕೋಟೆ ತಾಲೂಕಿನ ಕಾಳಪ್ಪನಹಳ್ಳಿ ಮಂಜುನಾಥ್ ಅವರು ಈಗ ಇಷ್ಟೊತ್ತಿಲ್ಲಿದ್ದರು, ಈಗ ಹೊರಗಡೆ ಹೋಗಿದ್ದಾರೆ. ಇವರೆಲ್ಲ ಸೇರಿ ನಾವು ಸಂಘಟನೆಯನ್ನು ಬಲಪಡಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ವಿ. ಈ ಸಂಘಟನೆ ಬೆಳೀಲಿ, ಈ ಸಂಘಟನೆಗೆ ನಾವು ಶುಭವನ್ನು ಹಾರೈಸ್ತಾ ಇದ್ವಿ. ಜ್ಯೋತಿ ಬಾಪುಲೆ, ಸಾವಿತ್ರಿ ಬಾಪುಲೆ ಅವರೆಲ್ಲರೂ ಎಷ್ಟು ಅವಮಾನ ಅಪಮಾನಗಳು ಅನುಭವಿಸಿ ನಮ್ಗೆಲ್ಲ ವಿದ್ಯಾರ್ಥಿ ಕೊಟ್ಟಿದ್ದಾರೆ. ಅವ್ರ ವಿಚಾರಧಾರೆಗಳ ತಮ್ಮ ಹಳ್ಳಿಗಳಲ್ಲಿ ತಾವು ಸಾರಬೇಕು. ಬೇರೆದರ ಬಗ್ಗೆ ಗಮನ ಕಡಿಮೆ ಮಾಡಿ ಅತಿ ಹೆಚ್ಚು ಅಂಬೇಡ್ಕರ್ ಸಾಹೇಬ್ರ ಬಗ್ಗೆ ಅಧ್ಯಯನ ಮಾಡಬೇಕು. ಪ್ರತಿಯೊಂದು ಹಳ್ಳಿಗಳಲ್ಲೂ ಅಂಬೇಡ್ಕರ್ ಭವನ ಇದ್ದೇ ಇರ್ತದೆ. ಕೆಲವೊಂದು ಅಂಬೇಡ್ಕರ್ ಭವನ ಇರಲ್ಲ. ಅಲ್ಲಿ ಪ್ರತಿ ಭಾನುವಾರ ನೀವೆಲ್ಲ ಕೂತು ಅಧ್ಯಯನ ಮಾಡಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ವಿಚಾರ ತಿಳ್ಕೊಳ್ಳಿ, ಭಗವಾನ್ ಪುತ್ರ ಬಗ್ಗೆ ವಿಚಾರ ತಿಳ್ಕೊಳ್ಳಿ. ಅವ್ರಿಗೋಸ್ಕರ 1 ಗಂಟೆ ಟೈಮ್ ನೀವು ಸಮಯ ಬಿಡುವು ಮಾಡ್ಕೊಂಡು ವಾರದಲ್ಲಿ 1 ದಿವಸ ಅವ್ರಿಗೆ ನೀವು ಬಿಡುವು ಕೊಟ್ರೆ ಈ ಭಾರತ ದೇಶದ ಸಂವಿಧಾನ ನಾವು ಹೆಂಗ್ ರಕ್ಷಣೆ ಮಾಡ್ಕೋಬಹುದು ಅನ್ನೋದನ್ನ ತಾವೆಲ್ಲರೂ ಅರಿವು ಮಾಡ್ಕೋಬಹುದು. ಹಂಗಾಗಿ ತಾವೆಲ್ಲರೂ ಈ ಸಭೆಗೆ ಬಂದಿದ್ದೀರಿ. ಇಲ್ಲಿ ಬಂದಿರತಕ್ಕಂಥ ಎಲ್ಲರಿಗೂ ಸಮಯ ಅಭಾವ ಕಡಿಮೆ ಇರೋದ್ರಿಂದ ತಾವೆಲ್ಲರಿಗೂ ಹೊಂದಿಸಿ ನನ್ನ ಅಧ್ಯಕ್ಷ ಭಾಷಣ ಮುಗಿಸ್ತಾ ಇದ್ದೀನಿ. ಜೈ ಭೀಮ್, ಜೈ ಭಾರತ್, ಜೈ ಕೃಷ್ಣಪ್ಪಾಜಿ. ಸ್ವಲ್ಪ ಫೋಟೋ ತೆಗೆದು ಸರ್, ಮುಂದೆ ಹಿಂಗೆ ಹೇಳಿ ಸರ್, ಕರೆಕ್ಟಾಗಿ ಕೂತ್ಕೊಳ್ಳಿ, ಹಂಗೆ ಹಾಕಿ ಬುಕ್ ಕೊಡಿ, ಬುಕ್ ಕೊಡು, ಬುಕ್ ಕೊಡಿ. ಹಾಂ, ನಾನಿದ್ದೇನೆ. ಥ್ಯಾಂಕ್ ಯು. ಆನಂದ ತೆಗಿಯೋ, ಆನಂದ ಎಲ್ಲಪ್ಪ, ಆನಂದ ಫೋಟೋ ತೆಗಿಬಾರ, ಆನಂದ ಕ್ಯಾಮ್ರಾ ಯಾಕೆ ಗೊತ್ತಾಗಿನಿ ಸರ್. ಇರಮ್ಮ ಒಂದು ಸೆಕೆಂಡ್ ತಾಳ್ಮೆ ತಗೊಳಮ್ಮ. ಬರ್ತದೆ. ಹಾಂ, ಓಕೆ ಸರ್. ಹಾಂ, ಇಳಿಸ್ಕೊಳ್ಳಿ ಸರ್, ಒಂಚೂರು ಹಂಗೆ ನಮಗೆ ಫೋಟೋ ಬರಲಿ. ಹಂಗೆ ರೀ. ಹಂಗೆ ಇಟ್ಕೊಳ್ಳಿ ಸರ್, 1 ನಿಮಿಷ. ಯಾರೋ ಉಲ್ಟಾ ಹಿಡ್ದಿದ್ರಿ ಬುಕ್, ಈ ಕಡೆ ಹಿಂತಿರ್ತೀರಿ ಸರ್ ನೀವು ನೀವು ಉಲ್ಟಾ ಹಿಡ್ದಿದ್ದೀರಾ? ಇದಕ್ಕೆ ಉಲ್ಟಾ ಹಿಡ್ದಿದ್ದೀರ? ಅಲ್ಲ ಪದ್ಧತಿ ಮಾದೇವ ಓಕೆ, ಥ್ಯಾಂಕ್ ಯು. ಬೆಳೆದು ಮಂತ್ರಿಗಳಾಗಿ ರಾಜ್ಯ ಸಭೆಯಲ್ಲಿ, ವಿಧಾನಸಭೆಯಲ್ಲಿ, ಸಂಸತ್ನಲ್ಲಿ ಕೂತ್ಕೊಂಡಂತ ಜನರು ಇವತ್ತೇನು ಮಾಡ್ತಾ ಇದ್ದಾರೆ? ಅಂಬೇಡ್ಕರ್ ಅಂತಕ್ಕಂಥ ಒಂದು ಫ್ಯಾಷನ್ ನೋಡಿ, ಎಷ್ಟು ಕುಟಿಲತೆಯಿಂದ ಮಾತಾಡ್ತಾರೆ. ಒಬ್ಬ ಜವಾಬ್ದಾರಿಯುತವಾದ ಸ್ಥಾನದಲ್ಲಿರ್ತಕ್ಕಂಥ ವ್ಯಕ್ತಿ ಈ ಮಾತನ್ನ ಖಂಡಿಸಿ ಇಡೀ ದೇಶ ಈ ಮಾತನ್ನ ಖಂಡಿಸಿ ಬೀದಿಗೆ ಬಿದ್ದಿದೆ, ಹೋರಾಟ ಮಾಡಿದೆ, ವಿರೋಧಿಸಿದೆ. ಒಂದೊಂದು ಕ್ಷಮೆಯನ್ನು ಯಾಚಿಸುವಂತ ಮನಸ್ಥಿತಿಯನ್ನ ನಮ್ಮ ಗೃಹ ಸಚಿವರು ಮಾಡಿಲ್ಲ. ಅಂಬೇಡ್ಕರ್ ಅವರ ಮೇಲೆ ಅಸಹನೆ ಇದೆ ಅಂದ್ರೆ ಆ ಕಾರಣಕ್ಕೋಸ್ಕರನೇ ಇವತ್ತು ಎಷ್ಟೇ ಬೈದ್ರು ಕೂಡ ದಕ್ಕಿಸಿಕೊಳ್ಳುವಂತ ಪರಿಸ್ಥಿತಿಯಲ್ಲಿದ್ದಾರೆ ಅವರು. ಈ ಭಾರತದ ಸಂವಿಧಾನವನ್ನ ಇಡೀ ವಿಶ್ವ ಕೊಂಡಾಡ್ತಾ ಇದೆ. ಯಾಕೆ ಅಂತಂದ್ರೆ ಪ್ರತಿಯೊಬ್ಬರಿಗೂ ಸ್ವಾತಂತ್ರ್ಯ ಇದೆ, ಸಮಾನತೆ ಇದೆ, ಭ್ರಾತೃತ್ವ ಇದೆ, ಅಕ್ಷರ ಕೊಡಬೇಕು, ಅಧಿಕಾರ ಕೊಡಬೇಕು ಎಲ್ಲ ಜನರಿಗೂ, ಮತ್ತು ಎಲ್ಲ ಜನರ ಕೈ ಅಧಿಕಾರ ಕೊಡಬೇಕು, ಎಲ್ಲ ಜನರಿಗೆ ಭೂಮಿ, ಓನೇ ಮಾಡೋರಿಗೆ ಭೂಮಿ ಕೊಡಬೇಕು, ಕೆಲಸ ಕೊಡಬೇಕು ಯುವಕರಿಗೆ ಅಂತಿದೆ. ಅದಾದ ಯಾವುದನ್ನೂ ಮಾಡ್ದೇನೆ ಸಂವಿಧಾನ ಚೆನ್ನಾಗಿಲ್ಲ, ಸಂವಿಧಾನ ಬದಲಾಯಿಸಬೇಕು ಅನ್ನುವಂತ ಮಾತನ್ನ ಈ ಮನುವಾದಿಗಳು ಸಂವಿಧಾನವೇ ಕೊಟ್ಟಂತ ಅಧಿಕಾರ ಹುಡ್ಕೊಂಡು ಸಂವಿಧಾನವೇ ಕೊಟ್ಟಿರ್ತಕ್ಕಂಥ ಸಂಸತ್ನಲ್ಲಿ ಕೂತ್ಕೊಂಡು ಮಾತಾಡ್ತಾರೆ. ಎಷ್ಟು ಅಪಹಾಸ್ಯ ಇದು. ಅದನ್ನು ನೋಡ್ಕೊಂಡು ಭಾರತ ದೇಶದ 150 ಕೋಟಿ ಜನ ಸುಮ್ಮನೆ ಇದ್ದಾರೆ.
ಸಂವಿಧಾನಕ್ಕೆ ಅಪಚಾರ ಬಂದಾಗ ಅಥವಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅಪಚಾರ ಆದಾಗ ಕೇವಲ ಈ ದೇಶದ ಮೂಲ ನಿವಾಸಿಗಳಾದಂತ SC ST ಗಳು ಮಾತ್ರವೇ ಬೀದಿಗೆ ಬೀಳ್ತಾರೆ. ಯಾಕೆ? ಈ ಸಂವಿಧಾನ ಭಾರತ ಎಲ್ಲರೂ ಅಲ್ವಾ? ಕೇವಲ SC ST ಗಳು ಮಾತ್ರ ಸಂವಿಧಾನ ಇದೆಯಾ? ಇದನ್ನ ಪ್ರಶ್ನೆ ಮಾಡ್ಕೋಬೇಕು ಪ್ರತಿಯೊಬ್ಬರು. ಸಂವಿಧಾನ ಬರೋಕ್ಕಿಂತ ಮುಂಚೆ ಭಾರತ ದೇಶವನ್ನ ಮನುಸ್ಮೃತಿ ಆಳ್ವಿಕೆ ಮಾಡ್ತಾ ಇತ್ತು. ಮನುಸ್ಮೃತಿಯ ಆಳ್ವಿಕೆಯಲ್ಲಿ ಮಹಿಳೆಯರು ಕೇವಲ ಅಡಿಗೆ ಮನೆಗೆ ಸೀಮಿತರಾಗಬೇಕಾಗಿತ್ತು. ಗೊತ್ತಿರಲಿ ನಿಮಗೆ. ಮಹಿಳೆಯರು ಗಂಡಸಿನ ವಿರುದ್ಧ ಒಂದೇ ಒಂದು ಮಾತು ಆಡಂಗಿಲ್ಲ. ಮಹಿಳೆಯರು ಕೇವಲ ಮಕ್ಕಳನ್ನ ಹೇರುವಂತ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸ್ಟ್ರಿಕ್ಟ್ ಆಗ್ತಾರೆ. ಯಾಕೆ? ಮಹಿಳೆಯರನ್ನ ಇದು ಕಡೆಗಣಿಸುತ್ತೆ ಅಂತ. ಮತ್ತು ಶೂದ್ರರು, ಭಾರತ ದೇಶದ ಶೂದ್ರರು ಅಂದ್ರೆ ಯಾರು? ಇವತ್ತು ಶೂದ್ರರು ಅಂದ್ರೆ ನಾವೆಲ್ಲ ಅನ್ಕೊಂಡ್ಬಿಟ್ಟಿದ್ದಾರೆ. ಈ ದೇಶದಲ್ಲಿ ಇರ್ತಕ್ಕಂಥ ಲಿಂಗಾಯತರು, ಒಕ್ಕಲಿಗರು, ಕುರುಬರು, ಕುಂಬಾರರು, ಉಪ್ಪಾರರು ಯಾರಿದ್ದಾರೆ ಎಲ್ಲರೂ ಶೂದ್ರರೇ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಅಂದ್ರೆ ಬ್ರಾಹ್ಮಣರು ಬುಲಿಯರು ಅಂತ ಹೇಳಿದ್ರಲ್ಲ, ಅವರೆಲ್ಲರೂ ಶೂದ್ರರೇ ಅಲ್ಲ. ಇವರೆಲ್ಲರೂ ಇಂಥ ಶೂದ್ರರೆಲ್ಲರೂ ಈ ಮನುಸ್ಮೃತಿಯು ಅಕ್ಷರದಿಂದ ವಂಚನೆ ಮಾಡಿಟ್ಟಿದೆ, ಅಧಿಕಾರದಿಂದ ವಂಚನೆ ಮಾಡಿಟ್ಟಿದೆ. ಶಸ್ತ್ರಾಸ್ತ್ರಗಳನ್ನು ಬೆಳೆಸಬಾರ್ದು ಅಂತ ನಿಷೇಧ ಏರಿದೆ. ಅವ್ರ ಅಧಿಕಾರವನ್ನು ಹೊಂದಬಾರ್ದು, ಯಾವುದೇ ವಿಧವಾದ ಆಸ್ತಿಯನ್ನು ಹೊಂದಬಾರ್ದು ಅಂತ ಸಂವಿಧಾನ ಏನಂತಂದ್ರೆ ಇಲ್ಲಿರ್ತಕ್ಕಂಥ ಎಲ್ಲರಿಗೂ ಸ್ವಾತಂತ್ರ್ಯ ನಮಗೆ ನಾವೇ ರೂಪಿಸಿಕೊಂಡಿದ್ದು. ಅಂದ್ರೆ ಜಾತಿ, ಭೇದ, ಧರ್ಮ ಯಾವ ವಿಧವಾದಂತ ತಾರತಮ್ಯ ಮಾಡದೇನೆ ಈ ದೇಶದ ಸಕಲರಿಗೋಸ್ಕರ, ಸಕಲರ ಸ್ವಾತಂತ್ರ್ಯಕ್ಕೋಸ್ಕರ, ಸಕಲರ ಸಹೋದರತ್ವಕ್ಕೋಸ್ಕರ ನಾವು